5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ. ಅವರ ಮೇಲೆ ಬಂದಿರುವ ಆರೋಪದಿಂದ ಮುಕ್ತರಾಗ್ತಾರೆ. ಬೆಳಗಾವಿಯಲ್ಲಿ ಕಾಗವಾಡ ಶಾಸಕ ರಾಜು ಕಾಗೆ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ. ಅವ್ರ ಮೇಲೆ ಬಂದಿರುವ ಆರೋಪದಿಂದ ಅವರು ಮುಕ್ತರಾಗ್ತಾರೆ ಅನ್ನುವ ವಿಶ್ವಾಸದ ಮಾತುಗಳನ್ನ ಇಲ್ಲಿ ಆಡಲಾಗಿದೆ. ಬೆಳಗಾವಿಯಲ್ಲಿ ಕಾಗವಾಡ ಶಾಸಕ ರಾಜು ಕಾಗೆ ಈ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸಿರೋದು. ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಅನ್ನೋದು ಇಲ್ಲ. ಎಲ್ಲ ಶಾಸಕರಿಗೂ ಸಿಎಂ ಆಗುವ ಆಸೆ ಇರುತ್ತೆ. ಅದು ಅಸಾಧ್ಯದ ಮಾತು. ನಮ್ಮ ಪಕ್ಷದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಇಲ್ಲ. ಇದು ವಿಪಕ್ಷಗಳ ಸೃಷ್ಟಿ. ಪಕ್ಷದ ನಾಯಕರಲ್ಲಿ ಕೂದಲೆಳೆಯಷ್ಟು ವೈಮನಸ್ಸು ಇಲ್ಲ. 5 ವರ್ಷಗಳ ಕಾಲ ಜನರಿಗೆ ನೀಡಿರುವ ಆಶ್ವಾಸನೆ ಈಡೇರಿಸ್ತಾರೆ. ರಾಜ್ಯದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕುಂಠಿತ ಆಗಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ನಾನೇ ಸಿಎಂ ಅನ್ನೋ ವಿಚಾರ ಚರ್ಚೆ ನಡೀತಾ ಇದೆ. ಅದರ ಬೆನ್ನಲ್ಲೇ ರಾಜು ಕಾಗೆ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ಸಿದ್ದರಾಮಯ್ಯನವರೇ ಸಿಎಂ ಅಂತ. ಸಿಎಂ ಸಿದ್ದರಾಮಯ್ಯನವರು ತೆಳಗ್ ಇಳಿತಾರ ಅಂತ ಯಾರು ಹೇಳದಾರ ನಿಮ್ಗ? ಯಾರು ಹೇಳಂಗಿಲ್ಲ, ಏನೂ ಇಲ್ಲ. ಎಲ್ಲಾರು 224 ಒಳಗ ನಾವು 135 ಬಂದಿದ್ದೇವೆ. ಎಲ್ಲರಿಗೂ ಆಸೆ ಇರ್ತೈತಿ ಮುಖ್ಯಮಂತ್ರಿ ಆಗ್ಬೇಕಂತೇಳಿ. ಹಂಗಾಗಲ್ಲ. ಸಿಎಂ ಅವರು ಒಂದು ಏನು ದೋಷಿ ಅವ್ರ ಮೇಲೆ ಆರೋಪ ಇದೆಯಲ್ಲ, ಆ ಆರೋಪದಿಂದ ಮುಕ್ತ ಆಗ್ತಾರೋ ಅವರೇ 5 ವರ್ಷಕ್ಕೆ ಮುಂದಿನ ಮುಖ್ಯಮಂತ್ರಿ. ಯಾರೂ ಬದಲಾವಣೆ ಮಾಡೋ ಪ್ರಶ್ನೆ ಬರಲ್ಲ. ಅದು ನಮ್ಮ ಪಕ್ಷದಲ್ಲಿ ಏನಿಲ್ಲ. ವಿರೋಧ ಪಕ್ಷದವರು ಸರ್ಕಾರ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ ಹೊರತು ನಮ್ಮ ಪಕ್ಷದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಇಲ್ಲ. ಮತ್ತೆ ಏನು ಮಾಡ್ತಾರೆ ಅವ್ರಿಗೆ? ಅವ್ರು ಹೇಳೋರು ಹಿಂಗ ವಿರೋಧ ಪಕ್ಷ ಮತ್ತೆ ಇರೋದೇ ಅವ್ರಿಗೆ ನಮ್ಮ ಟಿಂಕರೆ ಮಾಡ್ಲಿಕ್ಕೆ ವಿರೋಧ ಪಕ್ಷ ಇರೋದ. ಅವ್ರು ಮಾಡ್ತಾ ಇದ್ದಾರು. ನಮ್ಮಲ್ಲಿ ಯಾವುದು ಒಂದು ಕೂದಲು ಎಳೆಯಷ್ಟು ವೈಮನಸ್ಸಿಲ್ಲ. ಎಲ್ಲರೂ ಒಕ್ಕಟ್ಟಾಗಿದ್ದೀವಿ. ಒಕ್ಕಟ್ಟಾಗಿ ಸರ್ಕಾರವನ್ನು ನಡೆಸ್ತೀವಿ. ಒಕ್ಕಟ್ಟಾಗಿ 5 ವರ್ಷ ಜನರಿಗೆ ಒಂದು ಏನೋ ಆಶ್ವಾಸನೆ ಕೊಟ್ಟಿದ್ದೀವಿ. ಎಲ್ಲ ಆಶ್ವಾಸನೆಗಳು ಈಗ ನಡೆಸ್ತೀವಿ. ಸಂಶಯ ಬೇಡ. ಅಭಿವೃದ್ಧಿನೂ ಮಾಡ್ತಾ ಇದ್ದೀವಿ, ಅಭಿವೃದ್ಧಿನೂ ಮಾಡ್ತಾ ಇದ್ದೀವಿ. ಯಾಕೆ ಈಗ ನಾಳೆ ನೋಡ್ರಿ 2 ಕೋಟಿ ರೂಪಾಯಿ, ನಾಳೆ ಗುಂಡೆವಾಡಿ 1 ಕೋಟಿ ರೂಪಾಯಿದ, ಶಿರಗುಪ್ಪಿ 1 ಕೋಟಿ ರೂಪಾಯಿದ, ಎಸಿ ಕಾಲನಿ ಒಳಗೆ ರಸ್ತೆ ಅಭಿವೃದ್ಧಿ ನಾಳೆ ಪೂಜೆ ಮಾಡ್ತಾ ಇದ್ದೀವಿ. ಮೊನ್ನೆ SSDP 30 ಕೋಟಿ ರೂಪಾಯಿದ ಸೆಡಬಾಳದಿಂದ ಕಾಗವಾಡದಿಂದ ಉಗಾರ್ವರೆಗೆ